ನಮಸ್ಕಾರ ಡಾಕ್ಟರ್ ಅಂಜನಪ್ಪ. ನೋಡಿ, ನಾನು ಕರ್ನಾಟಕ ರಾಜ್ಯದ ಕ್ಯಾನ್ಸರ್ ಸೊಸೈಟಿಯ ಮಾಜಿ ಚೇರ್ಮನ್ ಆಗಿ ಕ್ಯಾನ್ಸರ್ ಬಗ್ಗೆ ಸ್ಪಷ್ಟ ಮಾಹಿತಿ ಕೊಡ್ತೀನಿ. ಅದರೊಳಗಾಗಿ ಹೆಣ್ಣು ಮಕ್ಕಳಿಗೆ ದಯವಿಟ್ಟು ಇವತ್ತು ಎರಡು ಮಾಹಿತಿ. ಹೆಣ್ಣು ಮಕ್ಕಳಲ್ಲಿ ಗರ್ಭಕೋಶದ ಕಂಠದ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್, ಅದು ಬಿಟ್ಟರೆ ಸ್ತನ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಬ್ರೆಸ್ಟ್ ಕ್ಯಾನ್ಸರ್ ಯಾಕೆ ಬರುತ್ತೆ ಅಂತ ಕೇಳಿದಾಗೆ ಕೆಲವು ಮೆಡಿಕಲ್ ಕಾಲೇಜ್ನಲ್ಲಿ ನಾವು ಪಾಠ ಮಾಡೋವಾಗ ಹೇಳ್ತೀವಿ, ಒಂದು ಭಾಳ ಇಂಪಾರ್ಟೆಂಟು, ತಾಯಿಗೋ ದೊಡ್ಡಮ್ಮನಿಗೋ ಅಜ್ಜಿಗೋ ಇದ್ದರೆ ಅದು ಅವ್ರ ಫ್ಯಾಮಿಲಿಯೊಳಗೆ ರನ್ ಆಗುತ್ತೆ, ಬಿ ಕೇರ್ಫುಲ್ ಅಂತೀವಿ. ಎರಡನೇದು, ಯಾರು ಬ್ರೆಸ್ಟ್ ಫೀಡ್ ಮಾಡಲ್ಲ, ಮಗು ಇರುತ್ತೆ ಆದರೆ ಎದೆ ಹಾಲು ಕೊಡಲ್ಲ, ಅಂಥವ್ರಿಗೆ ಚಾನ್ಸಸ್ ಆಫ್ ಕ್ಯಾನ್ಸರ್ ಜಾಸ್ತಿ. ಇನ್ನು ಕೆಲವರು ನಲ್ಲಿ ಪ್ಯಾರಸ್ ವುಮನ್ ಅಂತೀವಿ, ಮದುವೆ ಆಗಿರುತ್ತೆ ಮಕ್ಕಳೇ ಆಗಿರಲ್ಲ, ಬ್ರೆಸ್ಟ್ ಫೀಡ್ ಮಾಡೋಕ್ಕೆ ಆಗೇ ಇರಲ್ಲ. ಕೆಲವರು ಮದುವೆನೇ ಆಗಿಲ್ಲ, ಬ್ರೆಸ್ಟ್ ಫೀಡ್, ಇಂಥವರಲ್ಲಿ ಇನ್ಸಿಡೆನ್ಸ್ ಜಾಸ್ತಿ. ಅಂದರೆ ಆಗಬೇಕು ಅಂತ ಏನಲ್ಲ, ಯಾರು ಬ್ರೆಸ್ಟ್ ಫೀಡ್ ಮಾಡಲ್ಲ ಅವರಲ್ಲಿ. ಆಮೇಲೆ ಗ್ಯಾಪ್, ನೀವು ಮದುವೆ ಆಗಿ ಫಸ್ಟ್ ಮಗುಗೂ ಈ ಮೆಚ್ಯೂರ್, ಇವಾಗ 14 ವರ್ಷಕ್ಕೆ ಒಂದು ಹೆಣ್ಣು ಮಗಳು ದೊಡ್ಡಾಕಿ ಆಗ್ತಾಳೆ ಅಂದರೆ ಮೆಚ್ಯೂರ್ ಆಗ್ತಾಳೆ. 22 ವರ್ಷದವರೆಗೂ ಅವಳಿಗೆ ಮದುವೆ ಆಗಲ್ಲ. ಈ ಗ್ಯಾಪ್ ಇರುತ್ತಲ್ಲ, ಮದುವೆ ಆದಮೇಲೆ ಮಕ್ಕಳಾಗುತ್ತೆ. ಈ ಲಾಂಗ್ ಗ್ಯಾಪ್ ಇದ್ದರೆ ಮೆಚ್ಯೂರಿಟಿಗೂ ಮತ್ತು ಫಸ್ಟ್ ಚೈಲ್ಡಾಗ ಆ ಗ್ಯಾಪಲ್ಲೂ ಕೂಡ ತುಂಬ ಜಾಸ್ತಿ. ಅದಕ್ಕೆ ಈಚೀಚೆಗೆ ಈಗ ಹೆಣ್ಮಕ್ಳು ಮದುವೆ ಆಗೋದು 28 ವರ್ಷ, 30 ವರ್ಷ, 32, ಆದರೆ ಮೆಚ್ಯೂರ್ ಆಗಿರೋದು 14 ವರ್ಷ. ಈ ಲಾಂಗ್ ಗ್ಯಾಪ್ ಇರುತ್ತಲ್ಲ, ಅದು ಒನ್ ಆಫ್ ದಿ ರೀಸನ್ಸ್ ಅಂತೀವಿ ನಾವು. ಆಮೇಲೆ ಜೆನೆಟಿಕ್ ರೀಸನ್ಸ್, ಕೆಲವು ಜೀನ್ಸ್ ಇರ್ತವೆ, ಕೆಲವು ಜೆನೆಟಿಕ್ಸ್ನಲ್ಲಿ ಇದು ರನ್ ಆಗುತ್ತೆ. ಅದರಿಂದ ದಯವಿಟ್ಟು ನಮ್ಮ ಇನ್ಸ್ಟ್ರಕ್ಷನ್ನು, ನೀವು ಹಾಲು ಕೊಡೋದ್ರಿಂದ ನಿಮ್ಮ ಫಿಗರ್ ಏನು ಹಾಳಾಗಲ್ಲ. ತುಂಬ ಜನ ಹೆಣ್ಮಕ್ಳು ತಪ್ಪು ತಿಳ್ಕೊಳ್ತಾರೆ. ನೀವು ಮಗುವಿಗೆ ಹಾಲು ಕೊಡುವುದರಿಂದ ನಿಮ್ಮ ಮೈನಲ್ಲಿರುವ ಫ್ಯಾಟ್ ಕಡಿಮೆ ಆಗುತ್ತೆ, ನಿಮ್ಮ ದೇವ್ರು ಒಳ್ಳೆ ಫಿಗರ್ ಕೊಡ್ತಾನೆ. ತಪ್ಪು ತಿಳ್ಕೊಂಡು ಹಾಲು ಕೊಡೋದನ್ನು ನಿಲ್ಲಿಸಬೇಡಿ. ಯಾರು ಬ್ರೆಸ್ಟ್ ಫೀಡ್ ಮಾಡಿರ್ತಾರಲ್ಲ 2 ವರ್ಷದ ಮೇಲೆ 3 ವರ್ಷ, ಐಡಿಯಲಿ 2 ರಿಂದ 3 ವರ್ಷ ನೀವು ಬ್ರೆಸ್ಟ್ ಫೀಡ್ ಮಾಡಿದರೆ ನಿಮಗೆ ಬ್ರೆಸ್ಟ್ ಕ್ಯಾನ್ಸರ್ ಆಗೋದು ಅಪರೂಪ. ಆ್ಯಂಡ್ ಬ್ರೆಸ್ಟಿನ ವಿಚಾರಕ್ಕೆ ಬಂದರೆ ನಾನು ಯಾಕೆ ಮಾತಾಡ್ತೀನಿ ಅಂದರೆ, ದಯವಿಟ್ಟು ಹೆಣ್ಮಕ್ಳು ನಾಚಿಕೊಂಡು ನೀವು ನಿಮ್ಮ ಬ್ರೆಸ್ಟ್ ಕ್ಯಾನ್ಸರ್ನ ಗೈನಕಾಲಜಿಸ್ಟ್ ಹತ್ರ ಹೋದರೆ ಇದು ಅವ್ರ ಫೀಲ್ಡ್ ಅಲ್ಲ, ಇದು ನಮ್ಮದು ಜನರಲ್ ಸರ್ಜನ್ಸು, ಸರ್ಜಿಕಲ್ ಆಂಕಾಲಜಿಸ್ಟು ಫೀಲ್ಡು. ನೀವು ಎಲ್ಲೂ ಕೂಡ ನಿಮ್ಮ ಬ್ರೆಸ್ಟಲ್ಲಿ ಏನಾನ ಗಂಟು ಕಾಣಿಸ್ಕೊಂಡ್ರೆ ನೀವು ಕರೆಕ್ಟ್ ಕ್ವಾಲಿಫೈಡ್ ಡಾಕ್ಟರ್ ಅಂದರೆ ಈಸ್ ಎ ಸರ್ಜನ್. ಅಂಥವ್ರ ಹತ್ರ ಹೋಗಿ ಗೈನಕಾಲಜಿಸ್ಟು ನೋಡ್ತಾರೆ, ಅವರು ನಿಮ್ಗೆ ಗೈಡ್ ಮಾಡ್ತಾರೆ. ಬಟ್ ಹಂಗೆ ನೀವು ಕರೆಕ್ಟ್ ಡಾಕ್ಟರ್ ಅಂದರೆ, ಕರೆಕ್ಟ್ ಸ್ಪೆಷಲಿಸ್ಟ್ ಅಂದರೆ, ಸೊ ಸರ್ಜನ್, ಜನರಲ್ ಸರ್ಜರಿ ಪ್ರೊಫೆಸರ್, ಸರ್ಜಿಕಲ್ ಆಂಕಾಲಜಿಸ್ಟ್, ಇಂಥವ್ರ ಹತ್ರ ತೋರಿಸ್ಕೊಳ್ಳಿ.